ಮನೆ ಕಟ್ಟೋದು ಈಸಿ ಅಲ್ಲ, ಆದರೆ ಸರಿಯಾದ ಮೆಟೀರಿಯಲ್ ಆಯ್ಕೆ ಮಾಡಿದರೆ ಲೈಫ್ ಟೈಮ್ ಟೆನ್ಷನ್ ಫ್ರೀ ಆಗಿರುತ್ತೆ. ಅದರಲ್ಲೂ ಬಾಗಿಲು, ಕಿಟಕಿ, ಮನೆಯ ಕ್ಯಾರೆಕ್ಟರ್ ಮತ್ತು ವ್ಯಾಲ್ಯೂ, ಫಿನಿಶಿಂಗ್ ಎಲ್ಲವೊಂದು ತೀರ್ಮಾನಿಸುವಂಥ ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ. ಇವನ್ನ ಇಡಬೇಕಾದ್ರೆ ನಾವು ತಪ್ಪು ಮಾಡಿದ್ರೆ ಮನೆ ಲೈಫ್ ಲಾಂಗ್ ಸ್ಟ್ರಗಲ್ ಆಗೋದಂತೂ ಖಂಡಿತ. ಇವತ್ತು ನಾವು ಮನೆ ಕಟ್ಟೋಕೆ ಮೊದಲಿಂದ ಕೊನೆಯವರೆಗೆ ಕನ್ಫ್ಯೂಸ್ ಆಗುವಂಥ ಒಂದು ದೊಡ್ಡ ವಿಚಾರದ ಬಗ್ಗೆ ಮಾತಾಡೋಣ. ಏನದು? ಡೋರ್ಸು, ವಿಂಡೋಸ್ ಮತ್ತು ಓಪನಿಂಗ್ಸ್. ನಾವು ಒಂದು ರಾಂಗ್ ಡೋರ್ನ ಪ್ಲೇಸ್ಮೆಂಟ್ ಮಾಡಿದಾಗ ಪ್ರೈವಸಿ ಹಾಳಾಗುತ್ತೆ. ಅದೇ ರಾಂಗ್ ವಿಂಡೋ ಸೈಜಸ್ ಇಟ್ಟಾಗ ಲೈಟು ಮತ್ತು ವೆಂಟಿಲೇಷನ್ ಹಾಳಾಗುತ್ತೆ. ಅದೇ ನಾವು ರಾಂಗ್ ಓಪನ್ ಇಟ್ಟರೆ ಲುಕ್ ತುಂಬ ಹಾಳಾಗುತ್ತೆ. ಜೊತೆಗೆ ರಾಂಗ್ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದ್ರೆ ಸೇಫ್ಟಿ ಮತ್ತು ಡ್ಯೂರಬಿಲಿಟಿ ಖಂಡಿತ ಹಾಳಾಗುತ್ತೆ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ. ನಿಮ್ಮ ಮನೆಗೆ ಗಾಳಿ, ಬೆಳಕು ಎಷ್ಟು ಮುಖ್ಯ? ಅದಕ್ಕೆ ಸುತ್ತ ಜಾಗ ಬಿಡೋದು ಸರಿ ಅಂತ ಅನ್ನೋರು ಎಸ್ ಅಂತ ಕಮೆಂಟ್ ಮಾಡಿ. ಇಲ್ಲ, ಹೇಗಿದ್ರೂ ನಡೆಯುತ್ತೆ ಅಂತ ಅನ್ನೋರು ನೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ ಡೋರ್ಸ್, ವಿಂಡೋಸ್ ಮತ್ತು ಓಪನ್ಸ್ ಹೇಗಿರಬೇಕು. ಬನ್ನಿ, ನಿಮ್ಮ ಮನೆಗೆ ಒಂದ್ಸಾರಿ ಪರ್ಫೆಕ್ಟ್ ಓಪನಿಂಗ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡೋಣ. ನಾವು ಈ ಓಪನಿಂಗ್ಸ್ಗಳನ್ನ ಆರ್ಟ್ ಆಫ್ ಹೋಮ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಅದರಲ್ಲಿ 60% ನ್ಯಾಚುರಲ್ ಲೈಟ್ಸು ವಿಂಡೋ ಮೂಲಕ ಬರುತ್ತೆ, 80% ಆಫ್ ವೆಂಟಿಲೇಷನ್ಸು ಓಪನಿಂಗ್ ಮೂಲಕ ಬರುತ್ತೆ. ಈ 40% ಆಫ್ ಎನರ್ಜಿ ಸೇವಿಂಗ್ ಕೂಡ ಆಗುತ್ತೆ. ಪ್ರೈವಸಿ, ಸೆಕ್ಯೂರಿಟಿ ಮತ್ತು ವಾಸ್ತು ಬ್ಯಾಲೆನ್ಸ್ ಕೊಡೋದು ಕೂಡ ಈ ಓಪನ್ಗಳಿಂದಲೇ. ಈ ಓಪನಿಂಗ್ ಸೈಜು ಮತ್ತು ಪರ್ಫೆಕ್ಟ್ ಫಾರ್ಮುಲಾ ಏನು ಅಂತಂದರೆ, ವಿಂಡೋ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು ಫ್ಲೋರ್ ಏರಿಯಾದ 20 to 30% ಏರಿಯಾವನ್ನು ಕ್ಯಾಲ್ಕುಲೇಟ್ ಮಾಡಿ ವಿಂಡೋನ ಫಿಕ್ಸ್ ಮಾಡ್ತೀವಿ. ಲಿವಿಂಗ್ ರೂಮ್ಗಳಲ್ಲಿ ಬಿಗ್ಗರ್ ಓಪನಿಂಗ್ ಇರಬೇಕಾಗುತ್ತೆ. ಬೆಡ್ರೂಮ್ಗಳಲ್ಲಿ ಸ್ವಲ್ಪ ಮೀಡಿಯಮ್ ಇದ್ರೂ ಓಕೆ ಆಗುತ್ತೆ. ಕಿಚನ್ನಲ್ಲಿ 2 ವಿಂಡೋ ಫಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಓಪನಿಂಗ್ ವಿಚಾರದಲ್ಲಿ ನಿಮಗೊಂದು ಸಲಹೆ ಏನಂದರೆ, ನಾವು ಓಪನಿಂಗ್ಗಳ ಹೈಟ್ ಇರುತ್ತಲ್ಲ, ಅದು 6 to 7 ಅಡಿ ಇಟ್ಟರೆ ನಿಮಗೆ ಜಾಸ್ತಿ ಬೆಳಕು ಮತ್ತು ಮಾಡ್ರನ್ ಲುಕ್ಕು ಅದು ನಿಮ್ದಾಗಿರುತ್ತೆ. ಲಿವಿಂಗ್ ರೂಮ್ನಲ್ಲಿ ನಾರ್ತ್ ಈಸ್ಟ್ ಕಡೆ ತುಂಬ ದೊಡ್ಡ ಓಪನಿಂಗ್ ಇದ್ದರೆ ಒಳ್ಳೆಯದು. ಬಾಲ್ಕನಿ ಬರುವಂಥ ಕಡೆ ಸ್ಲೈಡಿಂಗ್ ಡೋರ್ ಇಟ್ಟರೆ ತುಂಬ ಒಳ್ಳೆಯದು, ಅದು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ. ಸಾಧ್ಯವಾದಷ್ಟು ಸೌತ್ ಕಡೆ ದೊಡ್ಡ ದೊಡ್ಡ ವಿಂಡೋಗಳನ್ನ ಅವಾಯ್ಡ್ ಮಾಡಿ. ನಮಗೆ ಬೆಡ್ರೂಮ್ಗಳಿಗೆ ಮಾರ್ನಿಂಗ್ ಸನ್ಲೈಟ್ ಬೇಕು ಅಂದರೆ ಈಸ್ಟ್ ಕಡೆಗೆ ವಿಂಡೋ ಫಿಕ್ಸ್ ಮಾಡಿ. ನಾವು ವಿಂಡೋಗಳನ್ನ ಯಾವಾಗಲೂ ಬೆಡ್ ಆಪೋಸಿಟ್ ಇಟ್ಟರೆ ತುಂಬ ಒಳ್ಳೆಯದು. ಬೆಡ್ ಹಿಂಭಾಗ ವಿಂಡೋಗಳು ಬೇಡ. ನಾವು ಪ್ರೈವಸಿಗಳನ್ನ ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಕಿಚನ್ ಅನ್ನೋ ವಿಚಾರ ಬಂದಾಗ ಈಸ್ಟ್ ಕಡೆಗೆ ಒಂದು ವಿಂಡೋ ಪ್ಲ್ಯಾನ್ ಮಾಡಿ. ಯಾಕೆ ಅಂತಂದರೆ ಅದರಲ್ಲಿ ಫೈರ್ ಮತ್ತು ಎನರ್ಜಿ ಬ್ಯಾಲೆನ್ಸ್ ಖಂಡಿತ ಆಗುತ್ತೆ. ಒಂದು ಎಕ್ಸಾಸ್ಟ್ ಫ್ಯಾನಲ್ಲಿ ಮ್ಯಾಂಡೇಟ್ರಿ ಕೊಡಲೇಬೇಕಾಗುತ್ತೆ. ಜೊತೆಗೆ ಒಂದು ಟಾಪ್ ವೆಂಟಿಲೇಟರ್ ಕೂಡ ಕೊಡಿ. ಪೂಜಾ ರೂಮ್ ಅಂತ ಬಂದಾಗ ಅದರ ಡೋರು ನಮಗೆ ವುಡನ್ ಡೋರ್ ಆಗಿದ್ದಷ್ಟು ತುಂಬ ಒಳ್ಳೆಯದು. ಅದರ ಫೇಸಿಂಗು ಈಸ್ಟ್ ಅಥವಾ ನಾರ್ತ್ ಕಡೆ ಕೊಟ್ಟರೆ ತುಂಬ ಒಳ್ಳೆಯದು. ಜೊತೆಗೆ ನೀವು ಆ ಡೋರ್ನ ಅಕ್ಕಪಕ್ಕ 2 ವಿಂಡೋಗಳನ್ನು ಗ್ಲಾಸಲ್ಲಿ ಆಗ್ಬೋದು, ಓಪನಿಂಗ್ ಆಗ್ಬೋದು ಕೊಟ್ಟರೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಒಳ್ಳೆ ಬೆಳಕು ಕೂಡ ಪೂಜೆ ಒಳಗಡೆ ಎಂಟ್ರಿ ಆಗುತ್ತೆ. ಬಾತ್ರೂಮ್ಗಳಲ್ಲಿ ವೆಂಟಿಲೇಟ್ರು ಮಿನಿಮಮ್ 2/1 ಇದ್ದಷ್ಟು ಒಳ್ಳೆಯದು. ಸಾಧ್ಯವಾದಷ್ಟು ಬಾತ್ರೂಮ್ನಲ್ಲಿ ಫಾಸ್ಟೆಡ್ ಗ್ಲಾಸ್ ಬಳಸಿ. UPVC ತುಂಬ ಬೆಸ್ಟ್ ಆಗಿರುತ್ತೆ. ಸ್ಟೇಕೇಜ್ ಮತ್ತು ಲಾಬಿ ವಿಚಾರದಲ್ಲಿ ಬಂದಾಗ ವರ್ಟಿಕಲ್ ವಿಂಡೋಸ್ನ ಜಾಸ್ತಿ ಪ್ರೊವೈಡ್ ಮಾಡಿ. ಯಾಕೆಂದರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಸಾಧ್ಯವಾದಷ್ಟು ಫಿಕ್ಸ್ಡ್ ಗ್ಲಾಸನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಹೀಟ್ ತುಂಬ ಜಾಸ್ತಿ ಆಗುತ್ತೆ. ಈ ರಾಂಗ್ ಓಪನಿಂಗ್ಸ್ ಅಂತ ಹೇಳ್ತೀವಲ್ಲ, ಅದು ಯಾವಾಗಲೂ ಒಂದು ಹೀಟ್ ಪ್ಯಾಕೆಟ್ ಆಗಿರುತ್ತೆ. ಅದರಿಂದ ಸಫೋಕೇಷನ್ನು, ಫಂಗಸ್ ಎಲ್ಲ ಉಂಟಾಗುತ್ತೆ. ಜೊತೆಗೆ ಎಲೆಕ್ಟ್ರಿಕಲ್ ಬಿಲ್ ತುಂಬ ಜಾಸ್ತಿ ಆಗುತ್ತೆ. ಡೋರ್ ಮತ್ತು ವಿಂಡೋಗಳು ನಿಮ್ಮ ಮನೆಯ ರಿಯಲ್ ಬ್ಯಾಕ್ಬೋನ್ ಆಗಿರ್ತವೆ. ಹೇಗೆ ಅಂತಂದರೆ, ನಾವು ಮನೆ ಡಿಸೈನ್ನಲ್ಲಿ ಬಾಗಿಲು ಮತ್ತು ಕಿಟಕಿಗಳು ಸಿಂಪಲ್ ಎಲಿಮೆಂಟ್ ಆಗಿರೋದಿಲ್ಲ. ಇವು ಎನರ್ಜಿ ಫ್ಲೋ, ಲೈಟು, ವೆಂಟಿಲೇಷನ್ಸು, ಸೇಫ್ಟಿ, ಅಸ್ಥೆಟಿಕ್ಸು, ಇನ್ನೂ ಕೆಲವು ವಿಚಾರಗಳನ್ನ ಡಿಸೈಡ್ ಮಾಡುತ್ತೆ. ನಾವು ಡೋರ್ನ ಸರಿಯಾಗಿ ಇಟ್ಟಿಲ್ಲ ಅಂತಂದರೆ ಪ್ರೈವಸಿ, ಮೂಮೆಂಟ್ ಫ್ಲೋ, ಸೆಕ್ಯೂರಿಟಿ, ವಾಸ್ತು, ಎನರ್ಜಿ ಎಂಟ್ರಿ ಎಲ್ಲ ಹಾಳಾಗುತ್ತೆ. ಅದೇ ವಿಂಡೋ ಸರಿ ಇಟ್ಟಿಲ್ಲ ಅಂತಂದರೆ ಲೈಟ್ ಕ್ವಾಲಿಟಿ, ಫ್ರೆಶ್ ಏರ್ ಸರ್ಕ್ಯುಲೇಷನ್ಸು, ಹೀಟ್ ಕಂಟ್ರೋಲು, ಮೂಡು ಮತ್ತು ಪ್ರೊಡಕ್ಟಿವಿಟಿ ಪ್ರತಿಯೊಂದು ಹಾಳಾಗುತ್ತೆ. ಒಂದು ರಾಂಗ್ ಪ್ಲೇಸ್ ಮಾಡಿರುವಂತಹ ವಿಂಡೋ ನಿಮ್ಮ ಬೆಡ್ರೂಮ್ ಹೀಟನ್ನು ಟ್ರ್ಯಾಪ್ ಮಾಡುತ್ತೆ. ಅದೇ ಒಂದು ರಾಂಗ್ಲಿ ಡಿಸೈನ್ ಮಾಡಿರುವಂತಹ ಡೋರು ನಿಮ್ಮ ಮನೆ ನೆಮ್ಮದಿನ ಪೂರ್ತಿ ಹಾಳು ಮಾಡುತ್ತೆ. ನಾವು ಮೇನ್ ಡೋರ್ ವಿಚಾರ ಅಂತ ಬಂದಾಗ ಅದನ್ನು ಕಿಂಗ್ ಆಫ್ ಹೌಸ್ ಅಂತ ಹೇಳ್ತೀವಿ. ಈ ದೊಡ್ಡ ಬಾಗಿಲು ಯಾವಾಗಲೂ ಗ್ರ್ಯಾಂಡ್ ಲುಕ್ ಜೊತೆ ವಾಸ್ತು, ಎನರ್ಜಿ ಫ್ಲೋನು ಕೂಡ ಕೊಡುತ್ತೆ. ಅದರ ಸೈಜ್ ಯಾವಾಗಲೂ ಕಸ್ಟಮೈಸ್ ಆಗಿರುತ್ತೆ. ಎಲ್ಲ ಬಾಗಿಲುಗಳಿಗಿಂತ ದೊಡ್ಡದಾಗಿರುತ್ತೆ. ಅದು ಮಿನಿಮಮ್ 3.5 ಅಡಿಯಿಂದ 4 ಅಡಿ ಅಗಲ ಇರುತ್ತೆ. ಕೆಲವೊಮ್ಮೆ ಗ್ರ್ಯಾಂಡ್ ಲುಕ್ ಬೇಕು ಅಂತಂದರೆ, ಡಬಲ್ ಡೋರ್ ಬೇಕು ಅಂತಂದರೆ
5 ಅಡಿಯಿಂದ 6 ಅಡಿ ಇರುತ್ತೆ. ಅದರ ಎತ್ತರ ಕೂಡ ಸಾಮಾನ್ಯವಾಗಿ 7ರಿಂದ 8 ಅಡಿ ತನಕ ಇರ್ತಾರೆ. ಮೇನ್ ಡೋರ್ ಯಾವಾಗಲೂ ವುಡನ್ ಸಾಲಿಡ್ ಡೋರ್ ಆಗಿದ್ದರೆ ತುಂಬ ಒಳ್ಳೆಯದು. ಡಿಸೈನ್ ಕೂಡ 2 ಶಟರ್ ಅಥವಾ ಸಿಂಗಲ್ ಶಟರ್ ಲುಕ್ ಆಗಿದ್ರೂ ಓಕೆ, ಎಲಿಗೆಂಟ್ ಲುಕ್ ಇರಲಿ. ಬೆಡ್ರೂಮ್ ಡೋರ್ ಅನ್ನೋ ವಿಚಾರ ಬಂದಾಗ ಅದು ಇನ್ಸೈಡ್ ಓಪನ್ ಆಗುತ್ತೆ. ಸೌಂಡ್ ಪ್ರೂಫಿಂಗು ತುಂಬ ಇಂಪಾರ್ಟೆಂಟ್ ವಿಚಾರ. ನೀವು ಸಾಧ್ಯವಾದಷ್ಟು ಬೆಡ್ರೂಮ್ಗಳಿಗೆ ಗ್ಲಾಸ್ ಡೋರ್ನ ಅವಾಯ್ಡ್ ಮಾಡಿ. ಟಾಯ್ಲೆಟ್ ಆಪೋಸಿಟ್ನಲ್ಲಿ ಬೆಡ್ರೂಮ್ ಡೋರ್ ಪ್ಲೇಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಂತರ ಬಾತ್ರೂಮ್ ಮತ್ತು ಟಾಯ್ಲೆಟ್ ಡೋರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಯಾವುದು ಬೆಸ್ಟ್ ಮೆಟೀರಿಯಲ್ಸ್ ಅಂತಂದರೆ WPC ಆರ್ UPVC ಡೋರ್ಸ್ ಅಂತ ಹೇಳ್ತೀವಿ. ನೀವು ಸಾಧ್ಯವಾದಷ್ಟು ವುಡನ್ ಡೋರ್ಸ್ನ ಅವಾಯ್ಡ್ ಮಾಡಿ, ಯಾಕೆಂದರೆ ವಾಟರ್ ಡ್ಯಾಮೇಜ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಈ ಡೋರ್ನ ಕೆಳಗಡೆ ಸ್ವಲ್ಪ ಗ್ಯಾಪ್ ಕೊಟ್ಟಷ್ಟು ತುಂಬ ಒಳ್ಳೆಯದು. ಬಾತ್ರೂಮ್ ಡೋರ್ಗಳಿಗೆ ಸಾಫ್ಟ್ ಕ್ಲೋಸಸ್ ಹಿಂಜಸ್ನ ರೆಕಮೆಂಡ್ ಮಾಡಬೇಕಾಗುತ್ತೆ. ಪೂಜಾ ರೂಮ್ ಡೋರ್ಸ್ ಅಂತ ಬಂದಾಗ ಟೀಕ್ ವುಡ್, ಅದು ಕಾರ್ವಿಂಗ್ ಮಾಡಿರುವಂಥದ್ದಿದ್ದರೆ ತುಂಬ ಉತ್ತಮ. ಗ್ಲಾಸ್ ಡೋರ್ ಕೂಡ ಸೂಟಬಲ್ ಆಗಿರ್ತದೆ. ಜೊತೆಗೆ ಅಕ್ಕಪಕ್ಕ ವೆಂಟಿಲೇಷನ್ ಪರ್ಪಸ್ಗೆ ಬೆಳಗ್ಗೋಸ್ಕರ ಗ್ಲಾಸನ್ನು ಫಿಕ್ಸ್ ಮಾಡಿ ಡಿಸೈನ್ ಮಾಡಿದಾಗ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸಾಧ್ಯವಾದಷ್ಟು ಡೋರು ನಾರ್ತ್ ಅಥವಾ ಈಸ್ಟ್ ಕಡೆ ಬಂದಷ್ಟು ಒಳ್ಳೆಯದು. ಡೋರ್ಸ್ ಮತ್ತು ವಿಂಡೋಗಳ ಸೈಜು, ಪ್ಲೇಸ್ಮೆಂಟು, ವೆಂಟಿಲೇಷನ್ಗಳ ಬಗ್ಗೆ ವಾಸ್ತು ಮತ್ತು ಸೈನ್ಸ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಈ ನಾವೊಂದು ಬೆಸ್ಟ್ ವಿಂಡೋಸ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಯಾವ ರೀತಿ ಡಿಸೈಡ್ ಮಾಡ್ತೀವಿ ಅಂತಂದರೆ, ನಮ್ಮ ರೂಮ್ನ ಅಳತೆ ಅಂತ ಏನು ಹೇಳ್ತೀವಿ, ಆ ಅಳತೆ ಮತ್ತು ಹೊರಗಡೆ ಇರುವಂಥ ಪ್ಯಾಸೇಜ್ ಮೆಸರ್ಮೆಂಟ್ಗೆ ಅನುಗುಣವಾಗಿ ನಾವು ವಿಂಡೋ ಸೈಜನ್ನು ಫಿಕ್ಸ್ ಮಾಡ್ತೀವಿ. ಈ ದೊಡ್ಡ ಕಿಟಕಿಗಳು ಮನೆಯ ಹೆಲ್ತನ್ನು ಇಂಪ್ರೂವ್ ಮಾಡೋದ್ರಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸ್ತವೆ. ಇದರಲ್ಲಿ ಸೈನ್ಸ್ ಏನು ಹೇಳುತ್ತೆ ಡೋರ್ ವಿಂಡೋ ಬಗ್ಗೆ? ಮೇನ್ ಡೋರ್ ಡೈರೆಕ್ಷನ್ಸ್ ಈಸ್ಟ್ ಅಥವಾ ನಾರ್ತ್ ಕೊಟ್ಟಷ್ಟು ಗಾಳಿ ಬೆಳಕು ಉತ್ತಮವಾಗಿರುತ್ತೆ ಅಂತ ಹೇಳುತ್ತೆ. ಕ್ರಾಸ್ ವೆಂಟಿಲೇಷನ್ಸ್ಗಳು ಆಪೋಸಿಟ್ ವಾಲ್ನಲ್ಲಿ ಕೊಟ್ಟಾಗ ಅಥವಾ ಡಯಾಗನಲ್ನಲ್ಲಿ ಕೊಟ್ಟರೆ ತುಂಬ ಉತ್ತಮ ಅಂತ ಹೇಳುತ್ತೆ. ಇದು ಕರೆಂಟ್ ಮತ್ತು AC ಬಿಲ್ಲನ್ನು ರೆಡ್ಯೂಸ್ ಮಾಡುತ್ತೆ. ನಿಮಗೆ ಬೆಡ್ರೂಮ್ಗಳಿಗೆ ಮಾರ್ನಿಂಗ್ ಸನ್ಲೈಟ್ ಬೇಕು ಅಂತಂದರೆ ಸಾಧ್ಯವಾದಷ್ಟು ಈಸ್ಟ್ ಕಡೆಗೆ ನೀವು ವಿಂಡೋ ಬರೋ ಥರ ನೋಡ್ಕೋಬೇಕಾಗುತ್ತೆ. ಹಾಲ್ಗಳಿಗೆ ನಾರ್ತ್ ಕಡೆಯಿಂದ ಬರುವಂತಹ ಲೈಟು ಕೂಲ್ ಮತ್ತು ಕನ್ಸಿಸ್ಟೆನ್ಸಿ ಕೊಡುತ್ತೆ. ಕಿಚನ್ಗಳಿಗೆ ಒಂದು ಬಿಗ್ ವಿಂಡೋ ಕೊಡಿ, ಜೊತೆಗೆ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಪ್ರೊವಿಷನ್ ಮಾಡ್ಕೊಳ್ಳಿ. ಬಾತ್ರೂಮ್ಗಳಿಗೆ ಮಿನಿಮಮ್ 2x2 ಒಂದು ವೆಂಟಿಲೇಟರ್ ನೀಡೋದು ತುಂಬ ಉತ್ತಮ. ಜೊತೆಗೆ ಏರ್ ಔಟ್ ಆಗೋದಕ್ಕೆ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಮ್ಯಾಂಡೇಟರಿಗೆ ನೀವು ಕೊಟ್ಟೇ ಕೊಡಿ. ಸಾಧ್ಯವಾದಷ್ಟು ವಿಂಡೋಗಳಿಗೆ ಮಸ್ಕಿಟೋ ಶಟರ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೌತ್ ಮತ್ತು ವೆಸ್ಟ್ ವಿಂಡೋಗಳ ಕಡೆಯಿಂದ ಹೀಟ್ ಎಂಟ್ರಿ ಆಗುತ್ತೆ. ಸಾಧ್ಯವಾದಷ್ಟು ಶೇಡ್ಸ್ಗಳನ್ನ ಬಳಸಿ. ನೀವು ಈ ದೊಡ್ಡ ದೊಡ್ಡ ವಿಂಡೋಗಳನ್ನ ರಾಂಗ್ ಸೈಡ್ನಲ್ಲಿ ಇಟ್ಟಾಗ ಆ ರೂಮ್ನ ಟೆಂಪ್ರೇಚರ್ ವೇರಿ ಆಗುತ್ತೆ. ಈಗ ಡೋರ್ಸ್ ಆ್ಯಂಡ್ ವಿಂಡೋ ಇಡೋ ವಿಚಾರದಲ್ಲಿ ವಾಸ್ತು ಏನು ಹೇಳುತ್ತೆ? ಮೇನ್ ಡೋರ್ ಡೈರೆಕ್ಷನ್ ಸಾಧ್ಯವಾದಷ್ಟು ಈಸ್ಟ್ ಫೇಸಿಂಗ್ ತುಂಬ ಉತ್ತಮ. ನಾರ್ತ್ ಕಡೆ ವೆಲ್ ಫ್ಲೋ ಆಗುತ್ತೆ, ವೆಸ್ಟ್ ಅಕ್ಸೆಪ್ಟಬಲ್ ಆಗಿರುತ್ತೆ. ಸೌತ್ ಕಡೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಕೆಲವೊಮ್ಮೆ ಕರೆಕ್ಟ್ ಡಿಸೈನ್ ಮಾಡಿ ಅದಕ್ಕೆ ರೆಮಿಡಿನ ಹುಡುಕಿ ಇಡ್ಬೋದು. ನಾರ್ತು ಈಸ್ಟು ಅಥವಾ ನಾರ್ತ್ ಈಸ್ಟ್ ಓಪನ್ ಇಟ್ಟರೆ ಪಾಸಿಟಿವ್ ಎನರ್ಜಿ ಮನೆಗೆ ಎಂಟ್ರಿ ಆಗುತ್ತೆ. ವೆಸ್ಟ್ ವಿಂಡೋಗಳ ಕಡೆಯಿಂದ ಸಂಜೆ ಬೆಳಕು ಉತ್ತಮವಲ್ಲ. ಸೌತ್ ಕಡೆ ಸಾಧ್ಯವಾದಷ್ಟು ವಿಂಡೋಗಳನ್ನ ಕಡಿಮೆ ಕೊಡಿ. ಸ್ಕೈಲೈಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಇರಲಿ. ಯಾಕೆ ಅಂತಂದರೆ ಮಧ್ಯಾಹ್ನದ ಬೆಳಕು ಮನೆಯನ್ನೆಲ್ಲ ಸ್ಪರ್ಶ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ವಾಸ್ತು ಹೇಳುತ್ತೆ. ನೈಋತ್ಯ ಮೂಲೆಯಲ್ಲಿ ಸಾಧ್ಯವಾದಷ್ಟು ಬಾಗಿಲು ಮತ್ತು ಕಿಟಕಿ ಕೊಡೋದನ್ನ ಅವಾಯ್ಡ್ ಮಾಡಿ. ವಾಸ್ತು ಪ್ರಕಾರ ಏನು ಹೇಳುತ್ತೆ ಅಂದರೆ, ಮನೆಗೆ ಏನೇ ಬಂದರೂ ಉಳಿಯಲ್ಲ ಅನ್ನೋ ಒಂದು ಮಾತಿದೆ, ವಾಪಸ್ ಆಗುತ್ತೆ ಅಂತ ಹೇಳ್ತಾರೆ. ಬಾಗಿಲುಗಳು ಸಾಧ್ಯವಾದಷ್ಟು ಕ್ಲಾಕ್ ವೈಸ್ ಓಪನ್ ಇರಲಿ ಅನ್ನೋದನ್ನು ವಾಸ್ತು ಹೇಳುತ್ತೆ. ಈ ಬ್ರೋಕನ್ ಆಗಿರುವಂತಹ ಡೋರ್ಗಳಾಗಲಿ, ಸೌಂಡ್ ಬರ್ತಾ ಇರುವಂಥ ಡೋರ್ಗಳನ್ನ ಇಡೋದು ಬೇಡ. ನಂತರ ಒಂದ್ರ ಮುಂದೆ ಒಂದು 3 ಡೋರ್ಗಳು ಸಮಾನಾಂತರ ರೇಖೆಯಲ್ಲಿ ಬರಬಾರ್ದು. ನೋಡಿ, ನಾವೇನು ಹೇಳ್ತೀವಿ ಅಂದರೆ, ವಾಸ್ತು ಮತ್ತು ಸೈನ್ಸ್ ಎರಡೂ ಸೇರಿದಾಗಲೇ ಉತ್ತಮವಾದ ಮನೆ ಡಿಸೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಂಡೋ ಅನ್ನೋ ವಿಚಾರ ಬಂದಾಗ ಮಾರ್ಕೆಟ್ನಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಟೈಪ್ ಆಫ್ ವಿಂಡೋಗಳಿದೆ ಅಥವಾ ಲೊಕೇಶನ್ಸ್ ಎಲ್ಲೆಲ್ಲಿ ಇಡಬೇಕು ಅನ್ನೋ ವಿಚಾರವನ್ನು ನೋಡೋಣ ಬನ್ನಿ. ಸ್ಲೈಡಿಂಗ್ ವಿಂಡೋ ಇದು ಮೋಸ್ಟ್ ಕಾಮನ್ ವಿಂಡೋ. ಇದನ್ನು ಸಾಧ್ಯವಾದಷ್ಟು ಬಾಲ್ಕನಿಗಳಲ್ಲಿ, ಬೆಡ್ರೂಮ್ನಲ್ಲಿ, ಲಿವಿಂಗ್ ಸ್ಪೇಸ್ನಲ್ಲಿ ನಾವು ಇಡ್ತೀವಿ. ಯಾಕೆ ಅಂದರೆ ಸ್ಪೇಸ್ ಸೇವ್ ಆಗುತ್ತೆ. ಇದು ಸರಿಯಾಗಿ ಸೀಲ್ ಮಾಡಿಲ್ಲ ಅಂತಂದರೆ ಕೆಲವೊಂದ್ಸರಿ ಡಸ್ಟ್ ಎಂಟ್ರಿ ಆಗುವಂಥ ಚಾನ್ಸಸ್ ಇರುತ್ತೆ. ಕ್ಯಾಸ್ಮೆಂಟ್ ವಿಂಡೋ ಅಂತ ಹೇಳ್ತೀವಿ. ಇದು ಬೆಸ್ಟ್ ಏರ್ ಸೀಲ್ ಮಾಡುವಂತಹ ವಿಂಡೋ ಆಗಿರುತ್ತೆ. ಮ್ಯಾಕ್ಸಿಮಮ್ ವೆಂಟಿಲೇಷನ್ಸ್ ಕೊಡುತ್ತೆ, ನಾಯ್ಸನ್ನು ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಫಿಕ್ಸ್ಡ್ ಗ್ಲಾಸ್ ವಿಂಡೋ ಅಂತ ಹೇಳ್ತೀವಿ. ಇದು ಎಲಿವೇಷನ್ ಲುಕ್ಗೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. 0 ಮೇಂಟೆನೆನ್ಸ್ ಇರುತ್ತೆ. ಇದರಲ್ಲಿ ವೆಂಟಿಲೇಷನ್ಸ್ ಇರೋದಿಲ್ಲ, ಹೀಟ್ ತುಂಬ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಬೇ ವಿಂಡೋ ಅಂತ ಹೇಳ್ತೀವಿ. ಇದು ಎಲಿವೇಷನ್ಗೆ ಪರ್ಫೆಕ್ಟ್ ಲುಕ್ ಆಗಿರುತ್ತೆ, 0 ಮೇಂಟೆನೆನ್ಸ್ ಆಗಿರುತ್ತೆ. ಇನ್ಸೈಡ್ ಲುಕ್ ಕೂಡ ಪ್ರೀಮಿಯಮ್ ಆಗಿರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ. ವೆಂಟಿಲೇಟರ್ಸ್ ಇದು ವೆರಿ ಇಂಪಾರ್ಟೆಂಟ್. ಬಾತ್ರೂಮ್ಗೆ, ಕಿಚನ್ಗೆ ಹಾಟ್ ಏರನ್ನು ಹೊರಗಡೆ ಹಾಕಬೇಕು ಅಂತಂದರೆ ನಾವು ಬಳಸುವಂತಹ ಒಂದು ಪುಟ್ಟದಾದ ವಿಂಡೋಗೆ ವೆಂಟಿಲೇಟರ್ಸ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಒಂದು ನಾವು ಎಕ್ಸಾಸ್ಟ್ ಫ್ಯಾನನ್ನು ಪ್ರೊವಿಷನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಲೇಟೆಸ್ಟಾಗಿ ಈ ಓಪನ್ ಟ್ರೆಂಡ್ಸ್ ಯಾವುದ್ಯಾವ್ದು ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಫುಲ್ ಹೈಟ್ ಇರುವಂತಹ ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ಸು ಈಗ ಮಾರ್ಕೆಟ್ನಲ್ಲಿ ಬಂದಿದೆ.
ಕಾರ್ನರ್ ಗ್ಲಾಸ್ ವಿಂಡೋಸ್ಗಳಿದೆ. ಆಮೇಲೆ ಬ್ಲ್ಯಾಕ್ ಅಲ್ಯೂಮಿನಿಯಂ ಫ್ರೇಮ್ಸ್ ಬಂದಿದೆ. ವುಡನ್ ಫಿನಿಶ್ ಇರುವಂತಹ UPVC ವಿಂಡೋಗಳಿದೆ. ಸ್ಮಾರ್ಟ್ ಮಸ್ಕಿಟೋ ಮೆಷಸ್ ಸಿಗುತ್ತೆ. ಮೋಟರೈಸರ್ ಬ್ಲೈಂಡ್ ಸಿಗುತ್ತೆ. ಕಾಮನ್ ಪೀಪಲ್ಸ್ ಮಾಡುವಂತಹ ಕಾಮನ್ ಮಿಸ್ಟೇಕ್ಗಳು ಏನೇನು ಅಂತ ನೋಡೋಣ ಬನ್ನಿ. ಈ ಸೌತ್ ಮತ್ತು ವೆಸ್ಟ್ ಕಡೆ ಓವರ್ ಸೈಜ್ ವಿಂಡೋಗಳನ್ನ ಇಡ್ತಾರೆ. ಬಾತ್ರೂಮ್ಗಳಿಗೆ ವುಡನ್ ಡೋರ್ನ ಪ್ರೊವಿಷನ್ ಮಾಡ್ತಾರೆ. ಈ ಕಿಚನ್ಗೆ ತುಂಬ ಸ್ಮಾಲ್ ವಿಂಡೋಗಳನ್ನ ಫಿಕ್ಸ್ ಮಾಡಿರ್ತಾರೆ. ವೆಂಟಿಲೇಷನ್ ಮತ್ತು ಎಕ್ಸಾಸ್ಟ್ ಫ್ಯಾನ್ಗಳನ್ನ ಪ್ರೊವಿಷನ್ ಕೊಟ್ಟಿರೋದಿಲ್ಲ. ನೈಬರ್ ಹೌಸಸ್ ಕಡೆ ಬೆಡ್ರೂಮ್ ವಿಂಡೋಗಳನ್ನ ನೇರವಾಗಿ ಇಟ್ಟಿರ್ತಾರೆ. ಬಾಲ್ಕನಿ ಡೋರ್ಗಳಿಗೆ ಸೇಫ್ಟಿಗಳನ್ನ ವ್ಯವಸ್ಥೆ ಮಾಡಿರೋದಿಲ್ಲ. ಸ್ನೇಹಿತರೆ, ಈ ವಿಚಾರವಾಗಿ ಕಡೆಯದಾಗಿ ಕೆಲವೊಂದು ಸಲಹೆಗಳಿದೆ, ಅದು ನಿಮಗೋಸ್ಕರ. ಈ ಡೋರ್ಸ್ ಮತ್ತು ವಿಂಡೋಸ್ ಆರ್ ನಾಟ್ ಜಸ್ಟ್ ಓಪನಿಂಗ್ಸ್. ಅವುಗಳು ನಿಮ್ಮ ಮನೆಗೆ ಲೈಟು, ಏರ್, ಪ್ರೈವಸಿ, ಸೇಫ್ಟಿ, ವಾಸ್ತು ಬ್ಯಾಲೆನ್ಸ್ ಕೊಡುವಂತಹ ಎಲಿಮೆಂಟ್ ಆಗಿರುತ್ತೆ. ರೈಟ್ ಮೆಟೀರಿಯಲ್ಸು, ರೈಟ್ ಡೈರೆಕ್ಷನ್ಸು ಮತ್ತು ರೈಟ್ ಸೈಜ್ ಸೇರಿದಾಗಲೇ ಪರ್ಫೆಕ್ಟ್ ಹೋಮ್ ಲುಕ್ ಕೊಡೋದು. ಮನೆ ಕೊಟ್ಟೋದು ಒನ್ಸ್ ಇನ್ ಎ ಲೈಫ್ ಟೈಮ್ ಪ್ರಾಜೆಕ್ಟು. ಡಿಸೈನ್ ಸರಿ ಇರಲಿ, ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರಲಿ. ಸ್ನೇಹಿತರೆ, ಇಂದು ನೀವು ಬೆಸ್ಟ್ ಡೋರು, ಬೆಸ್ಟ್ ವಿಂಡೋ, ಮೆಟೀರಿಯಲ್ಸು, ಮೆರಿಟ್ಸು, ಡಿಮೆರಿಟ್ಸು, ಓಪನಿಂಗ್ಸು, ವೆಂಟಿಲೇಷನ್ಸು, ವಾಸ್ತು ಪ್ಲೇಸ್ಮೆಂಟು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದರೆ ಲೈಕ್ ಮಾಡಿ. ನಿಮ್ಮ ಮನೆಯ ಡೋರ್ ಮತ್ತು ವಿಂಡೋಗೆ ಯಾವ ಮೆಟೀರಿಯಲ್ ಉತ್ತಮ ಅಂತ ಅನ್ನಿಸ್ತು ಕಮೆಂಟ್ಸ್ ಮಾಡಿ. ಜೊತೆಗೆ ನಿಮ್ಮನೆ ಕನ್ಸ್ಟ್ರಕ್ಷನ್ನು, ವಾಸ್ತು, ಆರ್ಕಿಟೆಕ್ಚರ್ ಬಗ್ಗೆ ಇನ್ನಷ್ಟು ಯೂಸ್ಫುಲ್ ವೀಡಿಯೋಸ್ ಬೇಕಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಒಲಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.